ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ಶ್ರೀಹರ್ಷ ಅರ್ಜೂರ್, ಕನ್ಸಲ್ಟೆಂಟ್ ಯೂರಾಲಜಿಸ್ಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಹೇಳ್ತಾ ಇರೋ ಟಾಪಿಕ್ ಏನಂದ್ರೆ ಹೋಲೆಪ್ ಸರ್ಜರಿ ಅಥವಾ ಲೇಸರ್ ಸರ್ಜರಿ ಫಾರ್ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್. ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಅಥವಾ BPH ಅಂತ ಏನು ಹೇಳ್ತೀವಿ, ಅದು ಸಾಮಾನ್ಯವಾಗಿ 40 ರಿಂದ 50 ವರ್ಷ ಆದ ಗಂಡಸರಿಗೆ ಕಾಣಿಸಿಕೊಳ್ಳುವಂಥ ಸಮಸ್ಯೆ. ಇದರಿಂದಾಗಿ ನಿಮ್ಮ ಮೂತ್ರ ಹೋಗೋದು ಕಡಿಮೆ ಆಗ್ಬೋದು, ನಿಧಾನಕ್ಕೆ ಹೋಗ್ಬೋದು ಅಥವಾ ಪದೇ ಪದೇ ಹೋಗ್ಬೇಕಾಗಿ ಬರ್ಬೋದು. ಈ ಥರ ಸಮಸ್ಯೆ ಇದ್ದಾಗ ನಿಮ್ಮ ಯೂರಾಲಜಿಸ್ಟ್ ಫಸ್ಟ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಹೇಳ್ತಾರೆ, ಆಮೇಲೆ ಸ್ವಲ್ಪ ಮೆಡಿಕೇಶನ್ಸ್ ಕೊಡ್ಬೋದು. ಯಾವಾಗ ಇವೆಲ್ಲ ವರ್ಕ್ ಆಗಲ್ಲ ಅಂಥ ಟೈಮಲ್ಲಿ ನೀವು ಸರ್ಜರಿಯನ್ನು ಮಾಡಿಸ್ಕೋಬೇಕಾಗತ್ತೆ. ಸರ್ಜರಿಯನ್ನು ಮಾಡಿಸ್ಕೋಬೇಕಾಗಿ ಬಂದಾಗ ಮಲ್ಟಿಪಲ್ ಅಂದರೆ ಹಲವಾರು ಥರದ ಪ್ರೊಸೀಜರ್ಸ್ ಇದೆ. ಅದರಲ್ಲಿ ಹೋಲೆಪ್ ಒಂದು ಅಡ್ವಾನ್ಸ್ ಪ್ರೊಸೀಜರ್. ಈ ಹೋಲೆಪ್ನಲ್ಲಿ ಏನು ಮಾಡ್ತೀವಪ್ಪ ಅಂದರೆ, ಒಂದು ಸಣ್ಣದಾದ ಎಂಡೋಸ್ಕೋಪ್ನ ಯೂರಿನ್ ಹೋಗೋ ಜಾಗದಲ್ಲಿ, ಆ ಮೂತ್ರನಾಳ ಅಂತ ಏನು ಹೇಳ್ತೀವಿ, ಅದ್ರ ಮೂಲಕ ಒಳಗಡೆ ಹಾಕಿ ಅದೇನು ಲೋಬ್ಸ್ ದೊಡ್ಡದಾಗಿರುತ್ತೆ ಅದನ್ನು ಆ ಕ್ಯಾಪ್ಸೂಲಿಂದ ಸಪರೇಟ್ ಮಾಡಿ ನಿಮ್ಮ ಮೂತ್ರಚೀಲದೊಳಗೆ ಹಾಕ್ತೀವಿ. ಅದರಾದ ನಂತರ ಒಂದು ಸ್ಪೆಷಲ್ ಇನ್ಸ್ಟ್ರೂಮೆಂಟ್ ಮಾರ್ಸುಲೇಟರ್ನ ಯೂಸ್ ಮಾಡಿ ಅದನ್ನು ಸಕ್ ಮಾಡಿ ಆಚೆ ತೆಗಿತೇವೆ. ಸೊ ಹೀಗೆ ಮಾಡೋದ್ರಿಂದ ಏನೇನು ಅಡ್ವಾಂಟೇಜ್ ಆಗುತ್ತೆ ಅಂದರೆ, ಒಂದು, ನಿಮಗೆ ಬ್ಲೀಡಿಂಗ್ ಇರಲ್ಲ. ಕಂಪೇರ್ ಟು ನಾವು ಕನ್ವೆನ್ಷನಲ್ ಮಾಡೋ TURP ಅಥವಾ ಓಪನ್ ಸರ್ಜರಿ ಕಂಪೇರ್ ಮಾಡಿದ್ರೆ ಇದರಲ್ಲಿ ಬ್ಲೀಡಿಂಗ್ ತುಂಬ ತುಂಬ ಮಿನಿಮಮ್ ಇರುತ್ತೆ. ಎರಡನೇ ಅಡ್ವಾಂಟೇಜ್, ಯಾವ ಸೈಜ್ ಗ್ಲ್ಯಾಂಡ್ ಬೇಕಾದರೂ ಆಪ್ರೇಟ್ ಮಾಡ್ಬೋದು. ಇದರಲ್ಲಿ ನಾವು ಈಗ 25 ಗ್ರಾಮಿಂದ ಹಿಡಿದು 400-500 ಗ್ರಾಮ್ವರೆಗೂ ಆಪ್ರೇಟ್ ಮಾಡಿದ್ದೇವೆ. ಸೊ ಈ ಥರ ಮಾಡಿದಾಗ ಏನಾಗುತ್ತೆ, ನಾವು ಮ್ಯಾಕ್ಸಿಮಮ್ ಟಿಶ್ಯೂಸ್ನ ತೆಗಿತೇವೆ ಕಂಪೇರ್ ಟು ಅದರ್ ಪ್ರೊಸೀಜರ್ಸ್. ಈಗ ಬೇರೆ ಪ್ರೊಸೀಜರ್ಸ್ಗೆ ಕಂಪೇರ್ ಮಾಡಿದ್ರೆ ಮ್ಯಾಕ್ಸಿಮಮ್ ಟಿಶ್ಯೂಸ್ನ ಆಚೆ ತೆಗಿತೇವೆ. ಆ ಟಿಶ್ಯೂ ಎಲ್ಲಾನು ಬಯಾಪ್ಸಿ ಕಳಿಸ್ಬೋದು ಅಥವಾ ಕ್ಯಾನ್ಸರ್ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಬೋದು. ಆದರೆ ಕೆಲವು ಪ್ರೊಸೀಜರ್ಸಲ್ಲಿ ಆ ಟಿಶ್ಯೂ ಸಿಗೋದಿಲ್ಲ ಮತ್ತು ಬಯಾಪ್ಸಿ ಮಾಡೋದು ಕಷ್ಟ ಆಗುತ್ತೆ. ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಲೀಸ್ಟ್ ಪೇನ್ಫುಲ್, ಅಂದರೆ ನೋವು ತುಂಬ ಕಡಿಮೆ ಇರುತ್ತೆ. ನಾವು ಅದಕ್ಕೆ ಸಣ್ಣದಾದ ಕೆಥೆಟರ್ ಯೂಸ್ ಮಾಡೋದ್ರಿಂದ ನಿಮಗೆ ಆಪರೇಷನ್ ಆದ ನಂತರ, ಆಪರೇಷನ್ ದಿನ ಪೇಯ್ನ್ ತುಂಬ ಕಡಿಮೆ ಇರುತ್ತೆ. ಮತ್ತು ತುಂಬ ಕಡಿಮೆ ಟೈಮ್ ನೀವು ಹಾಸ್ಪಿಟಲ್ನಲ್ಲಿ ಸ್ಪೆಂಡ್ ಮಾಡಬೇಕಾಗುತ್ತೆ. ಇದನ್ನು 24 ಅವರ್ಸ್ ಒಳಗಡೆ ನಾವು ಯೂಶಲಿ ಡಿಸ್ಚಾರ್ಜ್ ಮಾಡ್ತೇವೆ. ಕಂಪೇರ್ ಟು TURP ಅಥವಾ ಓಪನ್ ಸರ್ಜರಿ ಆದರೆ, ಓಪನ್ ಸರ್ಜರಿ ಅಥವಾ TURPಯಲ್ಲಿ ಒಂದು 2 ರಿಂದ 5 ದಿನದವರೆಗೂ ಹಾಸ್ಪಿಟಲ್ನಲ್ಲಿ ಇರಬೇಕಾಗುತ್ತೆ. ಇದರಲ್ಲಿ 24 ಅವರ್ಸ್ ಒಳಗೆ ನೀವು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗ್ಬೋದು. ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಯೂರಿನ್ ಫ್ಲೋ. ಅದು ಕಂಪೇರ್ ಟು ಅದರ್ ಪ್ರೊಸೀಜರ್, ಬೇರೆ ಪ್ರೊಸೀಜರ್ಸ್ಗೆ ಕಂಪೇರ್ ಮಾಡಿದ್ರೆ ತುಂಬ ಫಾಸ್ಟಾಗಿ ಹೋಗುತ್ತೆ. ಈ ಲೇಸರ್ ಸರ್ಜರಿಯಲ್ಲಿ ನಿಮಗೆ ಬೇರೆ ಸರ್ಜರಿಗಿಂತ ಮ್ಯಾಕ್ಸಿಮಮ್ ಅಡ್ವಾಂಟೇಜಸ್ ಸಿಗುತ್ತೆ. ಹಾಗಾದರೆ ಏನು ಡಿಸ್ಅಡ್ವಾಂಟೇಜ್ ಇಲ್ವಾ ಇದರಲ್ಲಿ ಅಂದರೆ, ಎಲ್ಲ ಸರ್ಜರಿಗಳ ಥರ ಇದರಲ್ಲೂ ಕೆಲವು ಡಿಸ್ಅಡ್ವಾಂಟೇಜ್ಗಳಿದ್ದಾವೆ. ಮೊದಲನೇ ಡಿಸ್ಅಡ್ವಾಂಟೇಜ್ ಏನಂದರೆ ಕಾಸ್ಟ್. ಓಪನ್ ಸರ್ಜರಿ ಅಥವಾ TURP ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕಂದರೆ ಇದರಲ್ಲಿ ಅಡ್ವಾನ್ಸ್ ಇನ್ಸ್ಟ್ರೂಮೆಂಟ್ಸ್ನ ಯೂಸ್ ಮಾಡ್ತೀವಿ. ಲೇಸರ್ ಮಿಷಿನ್ ಅವೆಲ್ಲ ಕೋಟಿಗಟ್ಟಲೆ ಕಾಸ್ಟ್ ಆಗುತ್ತೆ. ಸೊ ಹಾಗಾಗಿ ಇದ್ರ ಕಾಸ್ಟ್ ಬೇರೆ ಸರ್ಜರಿಗಿಂತ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಬಟ್ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂದರೆ, ಯೂರಿನ್ ಲೀಕ್ ಆಗ್ಬೋದು. ಆಪರೇಷನ್ ಆದಮೇಲೆ ಕೆಥೆಟರ್ ತೆಗೆದ್ಮೇಲೆ ನಾವು ಫುಲ್ ಪ್ರಾಸ್ಟೇಟ್ನೇ ತೆಗೆಯೋದ್ರಿಂದ ಕೆಲವು ದಿನಗಳಿಂದ ಕೆಲವು ವಾರಗಳವರೆಗೆ ನೀವು ಕೆಮ್ಮಿದಾಗ ಅಥವಾ ಸೀನಿದಾಗ ಸ್ವಲ್ಪ ಯೂರಿನ್ ಲೀಕ್ ಆಗ್ಬೋದು. ಅದು ದಿನ ಕಳೆದಂತೆ ಸರಿಯಾಗುತ್ತೆ. ಸೊ ಇದೇ ಮೇನ್ ಡಿಸ್ಅಡ್ವಾಂಟೇಜ್ ಇದಕ್ಕೆ. ಮತ್ತು ಎಲ್ಲ ಹಾಸ್ಪಿಟಲ್ಗಳಲ್ಲೂ ಈ ಪ್ರೊಸೀಜರ್ ಮಾಡೋದಿಲ್ಲ. ಯಾಕಂದರೆ ಒಂದು ಇನ್ಸ್ಟ್ರೂಮೆಂಟ್ ಕಾಸ್ಟ್ ಜಾಸ್ತಿ ಇರುತ್ತೆ, ಇನ್ನೊಂದು ಲರ್ನಿಂಗ್ ಕರ್ವ್. ಸರ್ಜನ್ಗೆ ಈ ಸರ್ಜರಿಯನ್ನು ಕಲಿಯೋದಕ್ಕೆ ತುಂಬ ಟೈಮ್ ತಗೊಳುತ್ತೆ. ಬಟ್ ನೀವು ಎಕ್ಸ್ಪೀರಿಯನ್ಸ್ ಸರ್ಜನ್ ಹತ್ರ ಮಾಡಿಸ್ಕೊಂಡ್ರೆ ಕಾಂಪ್ಲಿಕೇಶನ್ ರೇಟ್ ತುಂಬ ಮಿನಿಮಲ್ ಇರುತ್ತೆ. ಸೊ ನಿಮಗೆ ಈ ಥರ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಇದ್ದು ಈ ಅಡ್ವಾನ್ಸ್ ಸರ್ಜರಿ ಅಥವಾ ಲೇಸರ್ ಸರ್ಜರಿನ ಮಾಡಿಸ್ಕೋಬೇಕು, ಈ ಹೋಲೆಪ್ನ ಮಾಡಿಸ್ಕೋಬೇಕು ಅಂದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಭಯಪಡುವಂಥ ಅವಶ್ಯಕತೆ ಇಲ್ಲ. ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಇದು ಏಜ್ ರಿಲೇಟೆಡ್ ಪ್ರಾಬ್ಲಮ್, ವಯಸ್ಸಾದ ಗಂಡಸರಿಗೆ ಬರುವಂಥ ಸಮಸ್ಯೆ. ಇದು ದೊಡ್ಡ ಕಾಯಿಲೆ ಅಲ್ಲ ಅಥವಾ ಇದು ಕ್ಯಾನ್ಸರ್ ಅಲ್ಲ. ಇನಿಷಿಯಲ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸು ಅಥವಾ ಮೆಡಿಕೇಶನ್ಸ್ ಆಪ್ಷನ್ಸ್ ಎಲ್ಲ ಮುಗಿದ ನಂತರ ಖಂಡಿತವಾಗೂ ಸರ್ಜರಿ ಮಾಡಿಸ್ಕೊಳ್ಳಿ. ಇದರಿಂದ ಪ್ರಾಸ್ಟೇಟ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಕಡಿಮೆ ಆಗುತ್ತೆ.